ಹಾಯ್ ಎವ್ರಿವನ್. ಸೊ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸವಪ್ರಭು. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾಳೆ 6 ಮಂತ್ ಸ್ವಲ್ಪ ಚೆಕಪ್ ಇದೆ. ನಾಳೆ ಹಾಸ್ಪಿಟ್ಲಿಗೆಲ್ಲ ಹೋಗ್ಬೇಕು, ಗ್ಲುಕೋಸ್ ಎಲ್ಲ ಕೊಟ್ಟು ಸ್ವಲ್ಪ ಶುಗರ್ ಎಲ್ಲ ಟೆಸ್ಟ್ ಮಾಡಿಸ್ಬೇಕು. ಸೊ ಹಾಗಾಗಿ ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹಾಗಾಗಿ ಪ್ರಿಪ್ರೇಷನ್ ಮಾಡ್ಕೊತಿದ್ದೀನಿ. ನಾಳೆ ಬಂದುಬಿಟ್ಟು ಸೋಮವಾರ. ಸೊ ಇವತ್ತು ಸಂಡೇ ಈವ್ನಿಂಗಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿರೋದು. ಏನಕ್ಕಪ್ಪ ಇವಾಗ ವಿಡಿಯೋ ಮಾಡ್ಕೊಂಡೆ ಅಂದರೆ, ನಾಳೆ ಹೊರಡೋ ಗಡಿ ಬಿಡಿಲಿ ವೀಡಿಯೋಸ್ ಮಾಡ್ಕೊತೀನ ಇಲ್ವಾ ಅಂತ ಅಂದ್ಬಿಟ್ಟು ಇವಾಗಲೇ ಒಂದು ಕ್ಲಿಪ್ಪಿಂಗ್ನ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ಹಂಗೆ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ತಾನೇ ಕೂಡ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ನಾಳೆ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಹೊರಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇವಾಗಲೇ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನಾಳೆ ಎದ್ದ ತಕ್ಷಣ ಹೊರಡ್ಬೋದು, ಯಾಕಂದರೆ ಖಾಲಿ ಹೊಟ್ಟೆಲಿ ಹೋಗಬೇಕು ನಾಳೆ. ಹಾಗಾಗಿ ಸೊ ಬೇಗನೆ ಹೋಗೋದಾ ಅಂತ ಅಂದ್ಬಿಟ್ಟು ಇವಾಗ ಹಂಗೆ ವಿಡಿಯೋನು ಕೂಡ ಮಾಡ್ಕೊತಾ ಇದ್ದೀನಿ, ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಬ್ಯಾಗಲ್ಲಿ ಏನೇನು ಇಟ್ಕೊಂಡು ಹೋಗ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಹಾಗೆಯೇ ನಾಳೆ ದಿನ ಹೇಗಿರುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೋಬೇಕು ಅಂತಲೂ ಕೂಡ ಒಂಥರ ಕ್ಯೂರಿಯಾಸಿಟಿ. ಯಾಕಂತಂದರೆ ನೆಕ್ಸ್ಟು ನಾನು ಈ ರೀತಿ ವೀಡಿಯೋಸ್ ಎಲ್ಲ ನೋಡಿದಾಗ ನನಗೂ ಒಂಥರ ಖುಷಿ ಆಗ್ತಾ ಇರಬೇಕಲ್ವ. ಸೊ ಹಾಗಾಗಿ ನಾಳೆ ಹೆಂಗಿರುತ್ತೆ ಏನಾಗುತ್ತೆ ಅದನ್ನು ಕೂಡ ಆದಷ್ಟು ಟ್ರೈ ಮಾಡ್ತೀನಿ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ. ಸೊ ಬೆಳಗಿನ ಟೈಮ್ ವೀಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ ಅಂದ್ಬಿಟ್ಟು ಇವಾಗಲೇ ಸಂಜೆ ವೀಡಿಯೋಸ್ನ ಮಾಡ್ಕೊತಿದ್ದೀನಿ. ಹಾಗೆಯೇ ಸ್ವಲ್ಪ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಬೇಕು. ನಾಳೆ ಬೆಳಗ್ಗೆ 7 ಗಂಟೆಗೆ ಹೊರಡಬೇಕು. ನಾವು ಮನೇನ ಬಿಡಬೇಕು, ಮೈಸೂರಿಗೆ ಹೋಗ್ಬೇಕಲ್ವ. ಸೊ ಹಾಗಾಗಿ 7 ಗಂಟೆಗೆ ಬಿಟ್ಟು ಗುಂಡ್ಲುಪೇಟೆಗೆ ಹೋಗಿ ಅಲ್ಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು. ಸೊ ಹಾಗಾಗಿ ಬಿಸಿಲು ಅಲ್ವ ಇವಾಗ ಜಾಸ್ತಿ, ಹಾಗಾಗಿ ಬೇಗನೆ ಹೋಗಬೇಕು. ನೋಡೋಣ ಹೆಂಗಾಗುತ್ತೆ ಏನು, ನಾಳೆ ದಿನ ಯಾವ ರೀತಿ ಇರುತ್ತೆ. ಐ ಹೋಪ್ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು, ಒಂಥರ ಕ್ಯೂರಿಯಸ್ ಆಗಿದ್ದೀನಿ. ಯಾಕಂದರೆ 1 ಮಂತ್ ಆಗಿತ್ತಲ್ವ, 1 ಮಂತ್ ಮೇಲೆ 3 ಡೇಸ್ ಆಗಿದೆ. ನಾನು ಲಾಸ್ಟ್ ಟೈಮ್ 5 ಮಂತ್ದು ಸ್ಕ್ಯಾನಿಂಗ್ ಹೋಗಿದ್ದೆ ಮತ್ತು ಇವಾಗ 6 ಮಂತಲ್ಲಿ ಹೋಗ್ತಾ ಇರೋದು. ಚೆಕಪ್ ಇದೆ ಅಂತ ಅಂದ್ಬಿಟ್ಟು ಶುಗರ್ ಎಲ್ಲ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ಒಂಥರ ವೆಯ್ಟ್ ಮಾಡ್ತಿದ್ದೀನಿ. ನಾಳೆ ಏನಾದ್ರೂ ಏನು ಹೇಳ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ. ಹಾಗೆಯೇ ವೆಯ್ಟ್ ಯಾವ ರೀತಿ ಇದೆ ನಂದು ಅನ್ನೋದು ಕೂಡ ಚೆಕಪ್ ಎಲ್ಲ ಮಾಡಿಸ್ಕೊಬೇಕು, ಮತ್ತು BP ಎಲ್ಲ ಚೆಕ್ ಮಾಡಿಸ್ಬೇಕಲ್ವ. ಸೊ ಹಾಗಾಗಿ ಅದರದ್ದೆಲ್ಲ ಹೇಗಿರುತ್ತೆ ಅಂತ ನೋಡ್ಕೋಬೇಕು. ಯಾಕಂದರೆ 1 ಮಂತ್ ಗ್ಯಾಪ್ ಆಗಿಬಿಟ್ಟಿದೆ ಅಲ್ವ. ಸೊ ಒಂಥರ ಕ್ಯೂರಿಯಸ್ ಆಗಿರುತ್ತೆ, ಹೆಂಗಿರುತ್ತೆ ಏನೆಲ್ಲ ಚೇಂಜಸ್ ಆಗಿದೆ ಬಾಡಿಲಿ. ಸೊ ನೆಕ್ಸ್ಟ್ ಏನು ಹೇಳ್ತಾರೆ, ಸೊ ನೆಕ್ಸ್ಟ್ ಯಾವ ರೀತಿ ಇರಬೇಕು ಅದನ್ನೆಲ್ಲ ಕೇಳ್ಕೊಂಡು ಬರಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಸ್ವಲ್ಪ ಈ 6 ಮಂತ್ ನಾನು ಸ್ವಲ್ಪ ಯೋಗ ಎಲ್ಲ ಮಾಡ್ತಿದ್ದೆ. ಇವಾಗ ಕಂಪ್ಲೀಟ್ ಸ್ವಲ್ಪ ಬಿಟ್ಬಿಟ್ಟಿದೆ ಅಂತಲೇ ಹೇಳ್ತೀನಿ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು. ಸೊ ಹಾಗಾಗಿ ಬಿಟ್ಬಿಟ್ಟಿದ್ದೀನಿ. ಮತ್ತು ಇವಾಗ ಸ್ಟಾರ್ಟ್ ಮಾಡಬೇಕು, ನೋಡಬೇಕು. ಸ್ಟಾರ್ಟ್ ಎಲ್ಲ ಮಾಡಿಕೊಂಡು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ಬೇಗ ಅದನ್ನು ನಾಳೆ ಕೇಳಿಕೊಂಡು ಹಿಂಗೆ ಹೇಳುತ್ತೆ ಏನೋ ಅದನ್ನೆಲ್ಲ ತಿಳ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಸೊ ನಾಳೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ, ಓಕೆನಾ? ನನ್ನ ಬೇಬಿ ಜೊತೆ ನಾನು ಮಾತಾಡ್ತಿದ್ದೀನಿ. ಸೊ ಹಂಗೆ ಒಂದು ಕ್ಲಿಪ್ಪಿಂಗ್ನ ಕೂಡ ತಗೊಂಡೆ. ಸೊ 6 ಮಂತ್ ಆದರೆ ನನಗೆ ಜಾಸ್ತಿ ಬೇಬಿ ಬಂಪ್ ಕಾಣಿಸ್ತಾನೆ ಇಲ್ಲ, ಅದೊಂದೇ ಬೇಜಾರು ಅಂತಲೇ ಹೇಳ್ಬೋದು. ಸೊ ಇವಾಗ ಬಂದುಬಿಟ್ಟು ಬ್ಯಾಗಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ ಬೆಳಗ್ಗೆ ಕ್ಲಿಪ್ಪಿಂಗ್ನ ತೊಗೊಂಡಿರೋದು ಇದು, ಅದನ್ನು ಶೇರ್ ಮಾಡ್ಕೊತೀನಿ ಬನ್ನಿ. ಸೊ ಫೈಲು ಅದನ್ನಂತೂ ಮರೆಯೋಂಗಿಲ್ಲ. ಹಾಸ್ಪಿಟಲ್ ಫೈಲು ಮತ್ತು ಟ್ಯಾಬ್ಲೆಟ್ ಏನಾದರೂ ಮಿಕ್ಕೊಂಡಿದ್ರೆ ಅದರದ್ದೊಂದು ಬಾಕ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಪರ್ಸು, ಆಧಾರ್ ಕಾರ್ಡು. ಸೊ ಈ ಟೈಮಲ್ಲಂತೂ ಆಧಾರ್ ಕಾರ್ಡ್ ಕಂಪಲ್ಸರಿ ತೊಗೊಂಡೋಗ್ಲೇಬೇಕಲ್ವ. ಸೊ ಆಧಾರ್ ಕಾರ್ಡು ಮತ್ತು ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ವಾಟರ್ ಬಾಟಲ್ ಹಾಕ್ಕೊಂಡಿದ್ದೀನಿ. ಮತ್ತು ಎಳ್ನೀರು ಏನು ಬರುತ್ತೆ ಅದನ್ನು ಕೂಡ ಒಂದು ಬಾಟಲ್ಗೆ ಹಾಕ್ಕೊಂಡಿದ್ದೀನಿ ಬ್ಯಾಗಲ್ಲಿ. ಅಲ್ಲಿ ಮಧ್ಯದಲ್ಲಿ ಅಂದರೆ ಮಧ್ಯಾಹ್ನ ಟೈಮಲ್ಲಿ ಕುಡಿಯೋದಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಸೀಬೆಕಾಯಿ ಮತ್ತು ಒಂದು ಸೇಬು, ಕಿತ್ತಳೆಹಣ್ಣು 2. ಸೊ ಈ ರೀತಿ ಐಟಮ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚೇಂಜಸ್ ಎಲ್ಲ ಹಾಕ್ಕೊಂಡಿರ್ತೀನಿ. ಸೊ ಇಷ್ಟೇ ಅಂತ ಅಂದ್ಕೊತೀನಿ. ಸೊ ಇಷ್ಟು ಐಟಮ್ಸ್ನ ನಾನು ತಗೊಂಡೋಗ್ತೀನಿ ಅಷ್ಟೇ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಐಟಮ್ಸ್ ಅಂತ ಏನೂ ಇಲ್ಲ. ಸೊ ಇಷ್ಟೇ ಸಾಕಾಗುತ್ತೆ. ಫೈಲ್ ಒಂದು ಕಂಪಲ್ಸರಿ ತೊಗೊಂಡೋಗ್ಲೇಬೇಕಲ್ವ.
ಸೊ ಅದಂತೂ ಮೇಯ್ನಾಗಿ ಇದ್ದೇ ಇರುತ್ತೆ. ಅದಾದಮೇಲೆ ಪರ್ಸು ಅಷ್ಟೇ, ಫೋನು. ಮತ್ತು ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಟೈಮ್ ಬಂದ್ಬಿಟ್ಟು ಇನ್ನೇನು 7 o'clock ಆಗಿದೆ, ಹೊರಡಬೇಕು. ಸೊ ಹಾಗಾಗಿ ಇನ್ನೇನು ರೆಡಿ ಆಗಿದ್ದೀನಲ್ಲ ಅಂತ ಅಂದ್ಬಿಟ್ಟು ಹಂಗೆ ಒಂದು ಕ್ಲಿಪ್ಪಿಂಗ್ನ ಕೂಡ ತಗೊಂಡೆ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಇವಾಗಂತೂ ಡ್ರೆಸ್ಗಳೆಲ್ಲ ಅಷ್ಟೊಂದು ಕರೆಕ್ಟಾಗಿ ಆಗ್ತಾನೇ ಇಲ್ಲ. ಸ್ವಲ್ಪ ಲೂಸ್ ಇರೋ ದೊಡ್ಡ ಡ್ರೆಸ್ಸು ಅಂದರೆ XXL ಎಲ್ಲ ಸ್ವಲ್ಪ ನನ್ನ ಬಾಡಿ ಫಿಟ್ಟಿಂಗ್ಗೆ ಸ್ಟಿಚಿಂಗ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಸದ್ಯಕ್ಕೆ ಇವಾಗ ಹೊರಟು ಆಯಿತು, ಪೇಟೆಗೆ ಬಂದು ಅಲ್ಲೂ ಕೂಡ ಬೈಕೆಲ್ಲ ಹಾಕಿ ಮತ್ತು ಮೈಸೂರಿಗೆ ಎಕ್ಸ್ಪ್ರೆಸ್ ಬಸ್ಸು ಕೂಡ ಸಿಕ್ತು. ಸೊ ಬೇಗನೆ ಬಂದು ರೀಚ್ ಆದ್ವಿ. ಒಂದು 9 ಗಂಟೆ ಆಗಿತ್ತು ನಾವು ಬಂದು ರೀಚ್ ಆಗೋ ಅಷ್ಟರಲ್ಲಿ. ಕರೆಕ್ಟಾಗಿ 9 ಗಂಟೆ ಆಗಿತ್ತು. ಸೊ ಹಂಗೆ ಮೈಸೂರಿಗೆ ಬರ್ತಾ ಒಂದು ಕ್ಲಿಪ್ಪಿಂಗ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೈಸೂರು ಅರಮನೆ ಹತ್ರ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಪ್ರೆಗ್ನೆನ್ಸಿ ಟೈಮಲ್ಲಿ ಈ ರೀತಿ ಎಲ್ಲ ಟ್ರಾವೆಲಿಂಗ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಕೆಲವೊಂದು ಸತಿ ಖುಷಿಯಾಗಿರುತ್ತೆ, ಕೆಲವೊಂದು ಸತಿ ಭಯ ಆಗ್ತಿರುತ್ತೆ, ಟೆನ್ಷನ್ ಆಗ್ತಿರುತ್ತೆ, ಏನಾಗುತ್ತೋ ಏನೋ ಅನ್ನೋ ಒಂಥರ ನಡೀತಿರುತ್ತೆ ಮೈಂಡಲ್ಲಿ ಅಂತಲೇ ಹೇಳ್ಬೋದು. ಸೊ ಇವಾಗ ಹಾಸ್ಪಿಟ್ಲಿಗೂ ಕೂಡ ರೀಚ್ ಆಗಿ ನಾನು ಕೂಡ ಫಸ್ಟ್ ಖಾಲಿ ಹೊಟ್ಟೆಯಲ್ಲಿ ಬ್ಲಡ್ ಕೊಟ್ಬಿಟ್ಟು ಬಂದೆ ಒಂದು ಸತಿ. ನೆಕ್ಸ್ಟ್ ಇನ್ನೊಂದು ಸತಿ ಬಂದುಬಿಟ್ಟು ಗ್ಲೂಕೋಸ್ ಎಲ್ಲ ಕುಡಿದು ಮತ್ತೆ ಇನ್ನೊಂದು ಸತಿ ಬ್ಲಡ್ನ ಕೊಟ್ಬಿಟ್ಟು ಬಂದೆ. ಹಂಗೆ ಕೈಯಲ್ಲಿ ಕಾಟನ್ ಎಲ್ಲ ಹಾಕಿ ಕೂರಿಸಿದ್ರು. ಸೊ ಹಂಗೆ ಅಲ್ಲೊಂದು ಕ್ಲಿಪ್ಪಿಂಗ್ನ ತಗೊಂಡು ಸೊ ಇವಾಗ ಫೈನಲಿ ಮನೆಗೆ ರೀಚ್ ಆಗಿದ್ದೀವಿ. ಇನ್ನೇನು ಅಲ್ಲಿ ವೀಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನನಗೆ. ಜಸ್ಟ್ ಅಷ್ಟೇ ಎಲ್ಲನೂ ಚೆನ್ನಾಗಿತ್ತು, ನಾರ್ಮಲ್ ಆಗಿತ್ತು. ಸೊ ಹೇಗಿತ್ತು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಸೊ ಇವಾಗ ಮನೆಗೆ ವಾಪಸ್ ಬಂದು ಫ್ರೆಶ್ ಅಪ್ ಕೂಡ ಆಗಬೇಕು. ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಇವಾಗ ತಾನೇ ಹಾಸ್ಪಿಟ್ಲಿಂದ ಬಂದಿದ್ದಾಯಿತು. ಸೊ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇವತ್ತೇನು ವ್ಲಾಗ್ ಏನೂ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಸೊ ಇವತ್ತು ಹಿಂಗಾಯಿತು ಏನಾಯಿತು ಅನ್ನೋದನ್ನು ಕೂಡ ಇವತ್ತು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾಳೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಇವಾಗ ಟಯರ್ಡ್ ಆಗಿಬಿಟ್ಟಿರೋದ್ರಿಂದ ಡ್ರೆಸ್ ಚೇಂಜ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಬೇಕು. ಸೊ ಹಾಗಾಗಿ ಈ ವಿಡಿಯೋನ ಇವತ್ತು ಜಾಸ್ತಿ ಏನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನಾಳೆ ವೀಡಿಯೋದಲ್ಲಿ ಇವತ್ತು ಏನಾಯಿತು ಅನ್ನೋದನ್ನು ಶೇರ್ ಮಾಡಿಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವಾಗ ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ಹಾಸ್ಪಿಟ್ಲಿಂದ ಬಂದು ಅಂದ್ಬಿಟ್ಟು ವೀಡಿಯೋನ ಎಂಡ್ ಮಾಡಿದ್ದೆ ಆಗಿತ್ತು ಅಲ್ವಾ. ಸೊ ಅದಾದಮೇಲೆ ಮತ್ತೆ ವೀಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಅದ್ರದ್ದು ಲಾಸ್ಟ್ ಒಂದು ವೀಡಿಯೋನ ಮಾಡಿಬಿಟ್ಟು ಇದು ಕಂಪ್ಲೀಟ್ ಮಾಡಿಬಿಡೋಣ ಈ ವಿಡಿಯೋನ ಅಂತ ಅಂದ್ಬಿಟ್ಟು ಹಂಗೇನೆ ವೀಡಿಯೋನ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಹಾಸ್ಪಿಟ್ಲಿಗೆ ಹೋಗಿದ್ದು ಬಂದಿದ್ದೆ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು, ಸೊ ಈ 6 ಮಂತ್ ಏನೆಲ್ಲ ಆಯಿತು ಹಾಸ್ಪಿಟ್ಲಲ್ಲಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ. ಸೊ ಹಾಸ್ಪಿಟ್ಲಿಗೆ ಹೋಗಿದ್ದು ಬಂದಿದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಸೊ ಬಂದಾದ್ಮೇಲೆ ಬ್ಲಡ್ ಎಲ್ಲ ಕೊಟ್ಟಿದ್ದೆ, ಶುಗರ್ ಎಲ್ಲ ಟೆಸ್ಟ್ ಮಾಡಬೇಕಿತ್ತು ಅಲ್ವಾ, ಗ್ಲೂಕೋಸ್ ಎಲ್ಲ ನೀರು ಕೊಟ್ಟಿದ್ರು, ಅದನ್ನೆಲ್ಲ ಕುಡಿದು ಸೊ ಟಿಫನ್ಗಿಂತ ಮುಂಚೆ ಗ್ಲೂಕೋಸ್ ನೀರು ಕುಡ್ದಾದ್ಮೇಲೆ ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಟು ಎಲ್ಲನೂ ಕೂಡ ಚೆಕ್ ಮಾಡಿಸಿದಾಯಿತು. ಸೊ ಎಲ್ಲನೂ ಕೂಡ ನಾರ್ಮಲ್ ಆಗಿದೆ. ಐ ಹೋಪ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಸೊ ಎವ್ರಿಥಿಂಗ್ ಈಸ್ ಓಕೆ ಅಂತಲೇ ಹೇಳ್ಬೋದು. ನನ್ನ ಹೆಲ್ತ್ ಕೂಡ ಅಷ್ಟೇ, ಎಲ್ಲನೂ ಕೂಡ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ನೆಕ್ಸ್ಟ್ 7 ಮಂತಲ್ಲಿ ಗ್ರೋತ್ ಸ್ಕ್ಯಾನಿಂಗ್ ಹೇಳಿದ್ದಾರೆ ನನಗೆ. ಗ್ರೋತ್ ಸ್ಕ್ಯಾನಿಂಗ್ ಮಾಡಿಸ್ಕೊಬರ್ಬೇಕು ಅಂತ. ಸೊ ನೆಕ್ಸ್ಟ್ ಮಂತು ಇನ್ನೂ 1 ಮಂತ್ ಗ್ಯಾಪ್ ಇದೆ ಅಂತಲೇ ಹೇಳ್ತೀನಿ. ಏನಪ್ಪ ಅಂತಂದರೆ ನೆಕ್ಸ್ಟ್ ಇನ್ನೊಂದು ಮಂತ್ವರೆಗೆ ನಾನು ತುಂಬ ಚೆನ್ನಾಗಿ ತಿಂದ್ಕೊಂಡು ಸ್ವಲ್ಪ ಪಾಪದು ವೆಯ್ಟ್ ಬರೋ ಥರ ಚೆನ್ನಾಗಿ ಫುಡ್ ತೊಗೊಬೇಕು. ಸ್ವಲ್ಪ ಇನ್ನೂ ವೆಯ್ಟ್ ಗೇನ್ ಚೆನ್ನಾಗಿ ಆಗಬೇಕು ಅನ್ನೋದೊಂದು ಸಜೆಷನ್ ಕೊಟ್ಟರು ಡಾಕ್ಟರ್ ಅಷ್ಟೇ. ಅದನ್ನು ಬಿಟ್ಟು ಇನ್ನೆಲ್ಲನೂ ಕೂಡ ಓಕೆ. BP ಆಗಿರ್ಬೋದು, ಮತ್ತು ಶುಗರ್ ಟೆಸ್ಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಚೆನ್ನಾಗಿದೆ. ಹಾರ್ಟ್ ಬೀಟ್ ಆಗಿರ್ಬೋದು ಪಾಪುದು ಎಲ್ಲನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಸಿಕ್ಕಾಬಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ತೀನಿ. ಸ್ವಲ್ಪ ಬೇಜಾರಾಗಿದ್ದೇನೋ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ತಿನ್ನಬೇಕಿತ್ತು ಅನ್ನೋದೊಂದು ಕೂಡ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನು ಸಾಕಾಗ್ತಾ ಇಲ್ಲ ನಾನು ತಿಂತಾ ಇರೋದು ಅನ್ನೋದನ್ನ ಕೇಳಿದೆ. ಯಾಕಂದರೆ ನೀವು ನೋಡ್ತಾ ಇರ್ಬೋದು ಇವಾಗ್ಲೂ ಕೂಡ ನಾನು ಇನ್ನೂ ಸಣ್ಣಕ್ಕೆ ಕಾಣಿಸ್ತೀನಿ ಅಂತಲೇ ಹೇಳ್ಬೋದು. ಅಷ್ಟೊಂದು ವೆಯ್ಟ್ ಗೇನ್ ಕೂಡ ಆಗಿಲ್ಲ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ. ಅಂದರೆ ನಾರ್ಮಲಾಗಿ ಓಕೆ 5 to 6 kgs ಎಲ್ಲ ವೆಯ್ಟ್ ಗೇನ್ ಆಗಿದ್ದೀನಿ. ಬಟ್ ನನ್ನ ನೋಡೋದಕ್ಕೆ ಸ್ವಲ್ಪ ಇನ್ನೂ ಚೆನ್ನಾಗಿ ಬೆಟರಾಗಿ ಆಗಬೇಕು, ಇನ್ನೂ ತುಂಬ ಚೆನ್ನಾಗಿ ಫುಡ್ನ ತಿನ್ನಬೇಕು. ಯಾಕಂದರೆ ನಾನು ಇವಾಗ ಅಷ್ಟೊಂದು ಫುಡ್ನ ತಗೊತಾ ಇಲ್ಲ ಅಂತಲೂ ಕೂಡ ಅನ್ನಿಸ್ತು. ಯಾಕಂದರೆ ನನ್ನ ಜೊತೆ ಡಾಕ್ಟರ್ ಮಾತಾಡಿದಾಗ ಹಂಗೆ ಫೀಲ್ ಆಗಿತ್ತು. ಸೊ ಆದಷ್ಟು ನೀವು ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ಸಾಧ್ಯವಾದಷ್ಟು ಚೆನ್ನಾಗಿ ತಿನ್ನಿ ಅಂತಲೇ ಹೇಳ್ತೀನಿ. ಸೊ ನಂತರ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಸೊಪ್ಪು ತರಕಾರಿ ಎಲ್ಲನೂ ಕೂಡ ಚೆನ್ನಾಗಿ ತಿನ್ನಿ. ಸೊ ನಾನು ಇವಾಗ ಕಂಪಲ್ಸರಿ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ, ನನಗಂತೂ ಚೆನ್ನಾಗಿ ತಿನ್ನಲೇಬೇಕು ಅಂತ ಅಂದ್ಬಿಟ್ಟು. ಸೊ ನಾನು ತಿಂತಾ ಇರೋ ಫುಡ್ಡು ಸಾಕಾಗ್ತಾ ಇಲ್ಲ. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಜಾಸ್ತಿ ತಿನ್ನಬೇಕು ಅಂತ ಅಷ್ಟೇ. ಅದನ್ನು ಬಿಟ್ಟು ಇನ್ನೆಲ್ಲ ಎವ್ರಿಥಿಂಗ್ ಇಸ್ ಓಕೆ ಅಂತಲೇ ಹೇಳ್ಬೋದು. ಸೊ ನಿಮಗೂ ಕೂಡ ನನ್ನ ಕಡೆಯಿಂದ ಸಜೆಷನ್ ಏನು ಅಂದರೆ ಅದೇನೇ ಆಗಿರುತ್ತೆ. ಒಂದು ವಾಟರು ಮತ್ತು ಸೊಪ್ಪು ತರಕಾರಿ, ಸೊ ಫ್ರೂಟ್ಸು,
ಸೊ ಈ ರೀತಿನ ತಿನ್ನಬೇಕು ಅಂತ ಹೇಳಿದ್ರು. ಮತ್ತು ಇನ್ನೊಂದು ಏನು ಹೇಳಿದ್ರು ಅಂದರೆ ತುಂಬ ಹ್ಯಾಪಿ ಆಗಿರಬೇಕು ಈ ಟೈಮಲ್ಲಿ ಅಂತಲೂ ಕೂಡ ಸಜೆಸ್ಟ್ ಮಾಡಿದ್ರು. ಮಕ್ಳು ಇರ್ತಾರಲ್ಲ ನೋಡಿ, ಸೊ ಮಕ್ಳ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ, ಯಾವಾಗ್ಲೂ ಕೂಡ ಒಬ್ಬೊಬ್ಬರೇ ಇರಬಾರ್ದು. ಹಾಗೆಯೇ ಈ ಆಂಟಿರ ಹತ್ರ ಅಥವಾ ಟಿ ವಿ ಸೀರಿಯಲ್ಸ್ನ ನೋಡೋದು, ಸೊ ಇದನ್ನೆಲ್ಲ ಸ್ಕಿಪ್ ಮಾಡಿ ಆದಷ್ಟು ಬುಕ್ ಓದೋದಾಗಿರ್ಬೋದು, ದೇವ್ರ ಸಂಗಲ್ನ ಕೇಳೋದಾಗಿರ್ಬೋದು, ಒಳ್ಳೆ ಒಳ್ಳೆ ಫಿಲಮ್ಗಳನ್ನ ನೋಡೋದಾಗಿರ್ಬೋದು. ಸೊ ಈ ರೀತಿ ಕಾನ್ಸಂಟ್ರೇಷನ್ ಮಾಡಿ ಅಂತ ಅಂದ್ಬಿಟ್ಟು ಇವತ್ತಿನ ದಿನ ನನಗೆ ಸಜೆಸ್ಟ್ ಮಾಡಿದ್ರು ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರು, ತುಂಬ ಇಷ್ಟ ಆಯಿತು. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನೀವು ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ, ಸೊ ಈ ರೀತಿ ಫಾಲೋ ಅಪ್ನ ಮಾಡಿ ಅಂತ ಅಂದ್ಬಿಟ್ಟು, ಯಾವಾಗಲೂ ಕೂಡ ಸಿಂಗಲ್ ಆಗಿರೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಆದಷ್ಟು ಸ್ವಲ್ಪ ಆ್ಯಕ್ಟಿವ್ ಆಗಿರೋದಕ್ಕೆ, ಅಥವಾ ಏನಾದರೂ ಒಂದು ಕೂತ್ಕೊಂಡು ಮಾತಾಡೋದು, ತುಂಬ ಖುಷಿಯಾಗುವಂಥ ಕೆಲಸಗಳನ್ನ ಮಾಡೋದು, ನೀವು ಪರ್ಟಿಕ್ಯುಲರ್ ಆಗಿ ನೀವು ಸ್ವಲ್ಪ ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ. ಆದಷ್ಟು ನೀವು ಎಷ್ಟು ಹ್ಯಾಪಿ ಆಗಿರ್ತೀರಾ ಅಷ್ಟು ನಿಮ್ಮ ಬಾಡಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ ಅಂತಲೂ ಕೂಡ ಹೇಳಿದ್ರು. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಿಮಗೂ ಕೂಡ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ನೀವು ಕೂಡ ಟ್ರೈ ಮಾಡಿ. ನಾನು ಕೂಡ ಇವಾಗ ಈ ಮಂತಿಂದ ಸ್ಟಾರ್ಟ್ ಮಾಡಬೇಕು, ಇನ್ನೊಂದು 3-4 ಅಂತ ಅಂದ್ಕೊಳ್ಳಿ, ಒಂದು 3 ಮಂತ್ ಇದೆ ಇನ್ನೂ ಕೂಡ ನನಗೆ. ಸೊ ಹಾಗಾಗಿ ಇನ್ನು 3 ಮಂತಲ್ಲಿ ತುಂಬ ಚೆನ್ನಾಗಿ ತಿನ್ಕೊಂಡು ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ನನ್ನ ದಿನನ ಸ್ಪೆಂಡ್ ಮಾಡಬೇಕು. ಆದಷ್ಟು ಇಲ್ಲಿ ಅಂತಂದರೆ ಸ್ವಲ್ಪ ಹಸ್ಬೆಂಡ್ ಮನೇಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತಲೇ ಹೇಳ್ತೀನಿ. ಯಾಕಂದರೆ ಒಬ್ಬಳೇ ಇರ್ತಾ ಇದ್ದೆ, ಸೊ ಜಾಸ್ತಿ ಏನೋ ಕೆಲಸನೂ ಕೂಡ ಇರ್ತಿರ್ಲಿಲ್ಲ. ಆದಷ್ಟು ರೆಸ್ಟ್ ಮಾಡ್ತಾ ಇದ್ದೆ, ಯಾರು ಕೂಡ ಮಾತಾಡೋದಕ್ಕೂ ಇರ್ತಿರ್ಲಿಲ್ಲ. ಯಾಕಂದರೆ ಇಲ್ಲಿ ಅಷ್ಟೊಂದೇನೋ ಮಕ್ಕಳಿರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ನೋಡಬೇಕು, ನಮ್ಮ ಅಮ್ಮನ ಮನೆಗೆ ಹೋಗ್ತೀನಲ್ವ. ಸೊ ಹಾಗಾಗಿ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಸಿಕ್ಕಾಪಟ್ಟೆ ಮಕ್ಕಳೆಲ್ಲ ಇದ್ದಾರೆ. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಎಲ್ಲ ಮಾಡ್ಕೊಂಡು ಆರಾಮಾಗಿ ಖುಷಿಯಾಗಿ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡು ಇರ್ಬೋದು. ಸೊ ಇಲ್ಲಿ ಅಂದರೆ ಸ್ವಲ್ಪ ಅಷ್ಟೇ, ಇಷ್ಟೇ ಸ್ಪೇಸ್ ಏನಿದೆ ನೋಡಿ ನಮ್ಮ ಮನೆ ಒಳಗಡೆ, ಸೊ ಅಷ್ಟರಲ್ಲೇ ಇರಬೇಕು. ಮಾತಾಡಿದ್ರೆ ಸುಮ್ಮನೆ ಹಂಗೆ ಫೋನಲ್ಲಿ ಮಾತಾಡೋದು ಫ್ರೆಂಡ್ಗಳ ಜೊತೆ ಅಷ್ಟೇ, ಇಲ್ಲ ನಮ್ಮ ಫ್ಯಾಮಿಲಿಯವ್ರ ಜೊತೆ ಮಾತಾಡೋದು ಅಷ್ಟೇ. ಅಷ್ಟು ಬಿಟ್ಟು ಎಕ್ಸ್ಟ್ರಾ ಅನ್ನೋ ಥರ ಏನು ನಾನು ಎಫರ್ಟ್ ಹಾಕಿರಲಿಲ್ಲ ಈ ವಿಷಯದಲ್ಲಿ. ಸೊ ಇವಾಗ ನನಗೆ ಸ್ವಲ್ಪ ಗೊತ್ತಾಯಿತು, ಜಾಸ್ತಿ ಕಮ್ಯುನಿಕೇಟ್ ಮಾಡ್ತಾ ಇರಬೇಕು ಈ ಟೈಮಲ್ಲಿ. ಸೊ ಏನು ಅನಿಸುತ್ತೆ, ಸ್ವಲ್ಪ ಮೂಡ್ ಸ್ವಿಂಗ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಆದಷ್ಟು ಖುಷಿಯಾಗಿ ಹ್ಯಾಪಿಯಾಗಿರಬೇಕು, ಚೆನ್ನಾಗಿ ತಿನ್ನಬೇಕು. ಸೊ ತುಂಬ ಕಾನ್ಸಂಟ್ರೇಷನ್ ಕೊಟ್ಟು ಇರಬೇಕು ಅನ್ನೋದನ್ನು ಕೂಡ ಕಲ್ತ್ಕೊಂಡೆ ಅಂತಲೇ ಹೇಳ್ತೀನಿ. ಆದಷ್ಟು ನೀವು ಕೂಡ ಇದೇ ರೀತಿ ಫಾಲೋ ಅಪ್ನ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇದಾಗಿತ್ತು 6 ಮಂತ್ ನನ್ನ ಎಕ್ಸ್ಪೀರಿಯನ್ಸು. ಹಾಗೆ ಡಾಕ್ಟರ್ ನನಗೆ ಏನು ಹೇಳಿದ್ರು, ಏನು ಸಜೆಸ್ಟ್ ಮಾಡಿದ್ರು ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಯೂಸ್ ಕೂಡ ಆಗುತ್ತೆ, ಹಾಗೆಯೇ ಇಷ್ಟನೂ ಕೂಡ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಅಂದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ, ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇಷ್ಟ ಅಂದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.